ಕರ್ತನೆ ಸಹೋದರ ರವೀಶ್ ಅವರನ್ನು ಕೈಗೊಪ್ಪಿಸಿಕೊಡ್ತಾನೆ. ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅವರನ್ನು ಮೊಟ್ಟ ಒಂದು ಗ್ಯಾಸ್ಟ್ರಿಕ್ ಎಲ್ಲ ಸ್ಪಿರಿಟ್ ಆಫ್ ಗ್ಯಾಸ್ಟ್ರಿಕ್ ಅವ್ರ ಶರೀರ ಬಿಟ್ಟು ಹೋಗಲಿ. ಎದೆ ನೋವೆಲ್ಲ ಬಿಟ್ಟು ಹೋಗಲಿ. ಕರ್ತನೆ ಕುಡುಕತಂದ ಎಲ್ಲ ಬಂಧನಗಳು ಹಡಿದು ಹೋಗಲಿ. ಪೂರ್ಣ ಸೌಖ್ಯ ಸಂಭವಿಸಲಿ. ಕಾಲು ನೋವು ಬಿಟ್ಟು ಹೋಗಲಿ. ಅವಾಗ ಬರುವಂಥ ಎದೆ ನೋವು ಅದು ಯೇಸುನ ಬಿಟ್ಟು ಹೋಗಲಿ. ಅದು ತಿರುಗಿ ಬರಕೊಡೋದು ಯೇಸುನ ರಕ್ತದ ಮುದ್ರೆ ಇವರ ಎದೆ ಮೇಲೆ ಹಾಕ್ತಾ ಇದ್ದಾನೆ ಸ್ವಾಮಿ. ಸ್ಪಿರಿಟ್ ಆಫ್ ಆಲ್ಕೋಹಾಲ್ ಐ ಬೈಂಡ್ ಅಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕುಡುಕದ ಚಟವನ್ನು ಉತ್ಪತ್ತಿ ಮಾಡುವಂಥ ಸ್ಪಿರಿಟ್ ಇವರನ್ನು ಬಿಟ್ಟು ಹೋಗಲಿ. ಇವತ್ತಿನ ಒಂದು ಕರ್ತನೆ ಆರೋಗ್ಯದೊಂದಿಗೆ ಕುಟುಂಬದೊಂದಿಗೆ ಸಮಾಧಾನ ಜೀವಿಸಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಾಗಿ ನನ್ನಲ್ಲಿ ಕರ್ತನೆ ಕೇಳ್ಕೊಳ್ತೇನೆ. ಯೇಸುನ ಅಧಿಕಾರದ ನಾಮದಲ್ಲಿ ಈ ಸೊಂಟದಿಂದ ಹಿಡಿದು ಕಾಲಿನ ಕೆಳಗಿನವರಿಗೆ ಬರುವಂತ ಆ ವೇದನೆ ನೋವು ಒಂದು ಈಗಲೇ ಬಿಟ್ಟು ಹೋಗಿ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಆರೋಗ್ಯ ಸೊಂಟದ ಮೇಲೆ ಕಾಲಿನ ಮೇಲೂ ನರಗಳ ಮೇಲೂ ಯೇಸು ರಿಲೀಸ್ ಮಾಡ್ತಾನೆ. ಕರ್ತನ ಯೇಸು ಕ್ರಿಸ್ತನ ಬಾಸುಂಡಿಗಳ ಮೂಲಕ ಸಹೋದರ ರವೀಶ್ವರ ಗುಣವಾಯಿತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡಿಗಳ ಮೂಲಕ ಸಹೋದರ ರವೀಶ್ವರ ಗುಣವಾಯಿತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡಿಗಳ ಮೂಲಕ ಸಹೋದರ ರವೀಶ್ವರ ಗುಣವಾಯಿತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡಿಗಳ ಮೂಲಕ ಸಹೋದರ ರವೀಶ್ವರ ಗುಣ ಫ್ರೀ ಅಂತಾನೆ ಬಚ್ಚಿಸ. ಈಗ ನೋಡಿ ಹೋಯ್ತಲ್ಲ? ಓಕೆ ಹೋಯ್ತಲ್ಲ? ಓಕೆ ಹೇಳಿ. ಯೇಸುವೇ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನನಗೆ ಸೌಖ್ಯ ಕೊಟ್ಟು ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ.